ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಹಬ್ಬದ ದಿನದ ಕಂಟಿನ್ಯೂಯೇಷನ್ ವ್ಲಾಗು. ನಾನು ಭಾನುವಾರ ದೇವರ ಉತ್ಸವ ಊರೊಳಗೆಲ್ಲ ಮೆರವಣಿಗೆ ಹೋಗ್ತು ಅನ್ನೋದನ್ನು ತೋರಿಸಿದ್ದೆ, ಅಲ್ಲಿಗೆ ನಿಲ್ಲಿಸಿದ್ದೆ. ಇದು ನಾವು ಮನೇಲಿ ಹೇಗಿದ್ವಿ ಹಬ್ಬದ ದಿನ ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದು ಕೊನೆಯದಾಗಿ ಊರನ್ನೆಲ್ಲ ಸುತ್ಕೊಂಡು ಬಂದು ದೇವಸ್ಥಾನದ ಹತ್ರ ಹೋಗ್ತಿದೆ ಉತ್ಸವ. ಯಾರು ಪೂಜೆ ಮಾಡಿಸಿಲ್ಲ, ಮಾಡಿಸ್ತಿದ್ದಾರೆ. ಹಬ್ಬಕ್ಕೆ ಬಂದವರು ಒಂದು ಅಜ್ಜಿ ನಮಗೆಲ್ಲ ಚಂಪಾಕಲಿ ತಂದಿದ್ರು. ಹೆಂಗೆ ಜೋಡ್ದೆ ನೀನು? ಹಂಗೆ ಮಲ್ಕೊಬಿಟ್ಟಿದ್ದೆ ನೀನು. ಹೇಳು ಮತ್ತೆ ಬಾಯ್ ಅಕ್ಷತಾ ಆಂಟಿ ಬರ್ತೀನಿ. ಎಲ್ಲೆಲ್ಲ ಕೆರೆ ಲೈಟು ಎಲ್ಲ. ಇವ್ರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇವರು ನನ್ನ ವಾಕಿಂಗ್ ಫ್ರೆಂಡ್ ಸುಶೀಲಾ ಆಂಟಿ ಅಂತ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಆಲ್ರೆಡಿ. ನಾನಿವತ್ತು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದು ಬಂದೆ, ಯಾಕಂದರೆ ಅವ್ರ ಅಪ್ಪನ ಮನೆ ಇಲ್ಲೇ ಇರೋದು, ಎಲೆಕೆರೆನೇ ಅವ್ರ ಅಪ್ಪನ ಮನೆ. ಹುಚ್ಚಳು ಹಾಕಿ ಉಪ್ಸಾರು ಖಾರ ಅರಿತಾ ಇದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತದೆ ಕಲರ್, ಯಾಕೆ? ಓ ಹಂಗೆ ಮುದ್ದೆ ಮಾಡ್ತಾಳೆ ನೋಡ್ರಪ್ಪ ನಮ್ಮಕ್ಕ. ಅನ್ನ ಇಷ್ಟ ಸಿಕ್ಕಿದ್ರೆ ಅನ್ನ ಅಷ್ಟೇ ಇಷ್ಟ. ಬೆಳಿಗ್ಗೆ ಅನ್ನ ಅದೇ ಮೊಳಕೆ ಕಾಳು ಸಾಂಬಾರು. ಕಾಣಿಸ್ತಿಲ್ಲ ಕಣಕ ಕಾಳು, ಕಾಣಿಸ್ತಿಲ್ಲ. ಇದೆಲ್ಲ ವಿಡಿಯೋ ಮಾಡ್ತಿರೋದು ನಾನು ರಾತ್ರಿ ಹೊತ್ತೇನೆ. ಬೆಳಿಗ್ಗೆ ಹೊತ್ತಿಗೆ ನನಗೆ ವಿಡಿಯೋ ಮಾಡೋದಕ್ಕೆ ಸಮಯ ಸಿಗಲಿಲ್ಲ. ನೆನೆದೆ ಅನ್ನ ಸ್ವಲ್ಪ ಇತ್ತು, ಅದನ್ನೇ ಚಿತ್ರಾನ್ನ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ತಿಂಡಿಗೆ. ಮಧ್ಯಾಹ್ನ ಬೇಳೆ ಸಾಂಬಾರು ಇತ್ತಲ್ವ, ಸೊ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದು. ರಾತ್ರಿಗೆ ನಾನು ಉಪ್ಸಾರನ್ನ ಊಟ ಮಾಡೋಣ ಅಂತ ಅಂದ್ಕೊಂಡೆ. ನನಗೂ ಉಪ್ಸಾಂಬಾರು ಅಂದರೆ ಇಷ್ಟ ಇತ್ತು, ಆದರೆ ಸುಶೀಲ್ ಆಂಟಿ ಬಾ ಮನೆಗೆ ಅಂತ ಫೋರ್ಸ್ ಮಾಡ್ತಿದ್ರು. ಅದಕ್ಕೆ ನಾನು ಅವ್ರ ಮನೆಗೆ ಹೋದೆ ಅಲ್ವಾ, ಸೊ ಉಪ್ಸಾಂಬಾರನ್ನು ಊಟ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಬೇಳೆ ಸಾಂಬಾರನ್ನು ಊಟ ಮಾಡ್ಕೊಂಡು ಬಂದೆ. ಹಾಗೂ ಶಿಲ್ಪ ಹಿಂಸೆ ಮಾಡಿ ಒಂದಿಷ್ಟು ಹಾಕ್ಕೊಟ್ಲು, ತಿನ್ನು ನಿಂಗೆ ಇಷ್ಟ ಅಲ್ವಾ ಅಂತ. 10 ಗಂಟೆ ಮೇಲೆ ಒಂದು ಸ್ವಲ್ಪ ತಿಂದೆ. ಇವ್ರು ಬಡಿಸ್ತಾ ಇದ್ದಾರೆ. ಏನೋ ಮಾಡ್ತೀನಿ ಆಮೇಲೆ. ಇವ್ರದ್ದು ಯಾವಾಗಲೂ ಉಜ್ಜೋದು ತೊಳೆಯೋದೇ ಕೆಲಸ. ಯಾಕೆ ಮೋಸ? ಓ ತುಪ್ಪ ಮರ್ತ್ಬಿಟ್ಟೆ. ನಿಮ್ಗೆ ಏನಾಗ್ಬೇಕಮ್ಮ ಅವರು? ಅವನ್ ತಂಗಿರಿ ಇಬ್ರು. ಆಯ್ತಾಯ್ತು. ಮೊದಲೆಲ್ಲ ಹಬ್ಬಕ್ಕೆ ಬಂದವರು ತುಂಬ ಜನ ಉಳ್ಕೊಳ್ಳೋರು, ಇವಾಗಲೇ ಸ್ವಲ್ಪ ಕಮ್ಮಿ ಜನ ಆಗಿದ್ದಾರೆ ಉಳ್ಕೊಳ್ಳೋರು.
ಕೆಲಸ ಆಮೇಲೆ ಈಗೆಲ್ಲ ಸೂತ್ಕನ್ವಲ್ವಾ ಅವ್ರದ್ದು ಇವ್ರದ್ದು ಹಾಂ ಅವ್ರು ಉಳ್ಕೊಂಡಿದ್ರು ನಾಳಕ್ಕೆಲ್ಲ ಬರ್ತಾರೆ. ಅಜ್ಜಿರು ಸಹ ತುಂಬ ಪ್ರೀತಿಯಿಂದ ಇದ್ದರು ನನ್ನ ಹತ್ರ. ಏನೇ ಬೇಕಾದರೂ ನನ್ನೇ ಕೇಳೋರು, ಹೋಗಿ ಮಾಡ್ತಿದ್ದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಗೋದು. ಒಂದು 5 ನಿಮಿಷ ನಾನು ಕಾಣಿಸ್ಲಿಲ್ಲ ಅಂತ ಹೇಳಿದ್ರು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ರು. ಇನ್ನು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತೆಗೆದಿಲ್ಲ. ಇದು ಸೋಮವಾರ ರಾತ್ರಿ, ಮಂಗಳವಾರ ರಾತ್ರಿ ಅಷ್ಟಲ್ಲೆಲ್ಲ ತೆಗೆದ್ಬಿಟ್ಟಿದ್ರು. ನಾನು ಹೊರಗಡೆ ಬಂದೆ ಅಲ್ವಾ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಮಂಗಳವಾರ ಬೆಳಗ್ಗಿನ ವ್ಲಾಗು. ಇಷ್ಟು ವರ್ಷ ತುಂಬ ಜನ ಇರೋರು ಅಂತ ಹೇಳಿದೆ ನಿಮಗೆ, ಇಲ್ಲೇ ಉಳ್ಕೊಂಡಿರೋರು, ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಈ ವರ್ಷ ಯಾರೂ ಉಳ್ಕೊಂಡಿಲ್ಲ. ಆಮೇಲೆ ಈ ವರ್ಷ ಕಮ್ಮಿ ಜನ ಅಂತ ಅಂದ್ಕೊಂಡ್ವಿ, ಅಂದರೆ ಊಟಕ್ಕೆ ಬರೋರು. ಹಾಗೂ ಹೀಗೂ ಅಷ್ಟೇ ಜನ ಆಗಿದ್ದರು. ಅಶ್ವಿನಿ ಅಕ್ಕ, ಶಿಲ್ಪ ಮತ್ತು ಅಮ್ಮ ಅಲ್ಲಿ ಕೂತಿದ್ದಾರಲ್ಲ ಒಬ್ಬರು, ಅವರೇನೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋದು. ಜಯಮ್ಮ ಅಂತ ಅವ್ರ ಹೆಸರು. ಇದು ಎಮ್ಮೆ ಹಾಲು ಎಷ್ಟು ಗಟ್ಟಿಗಿದೆ ಅಂತ ಹೇಳಿದ್ರೆ, ಸುಮ್ಮನೆ ನೀರು ಹಾಕೊಂಡು ಕೈಲಿ ಟಚ್ ಮಾಡಿದ್ರು ಕೈಗೆ ಅಂಟ್ಕೊಳ್ಳುತ್ತೆ, ಅಷ್ಟೇ ಗಟ್ಟಿಗಿದೆ. ಬೆಳಗಿನ ತಿಂಡಿಗೆ ಬಾತ್ ಮಾಡಿದ್ರು. ನಾವು ಹೋಗಿ ತಿಂಡಿ ತಿನ್ಕೊಂಡು ಬಂದ್ವಿ ಮೇಲೆ. ನಾನಂತೂ ಬ್ರಷ್ ಮಾಡಿ ತಿಂಡಿ ತಿಂದಿದ್ದಷ್ಟೇ, ಮುಖ ಕೂಡ ತೊಳೆದಿಲ್ಲ. ತಿಂಡಿ ಮಾಡ್ಕೊಂಡು ಬಂದಮೇಲೆ ಎಲ್ಲರಿಗೂ ಟೀ ಇಟ್ಬಿಡು ಅಂತ ಹೇಳಿದ್ರು. ನಾನೇ ಟೀ ಇಡೋಣ ಅಂತ ಬಂದೆ. ಇಲ್ಲಂತೂ ತೆಳುಗೆ ಟೀ ಇಡೋ ಹಾಗೆ ಇಲ್ಲ. ನಮ್ಮ ಮನೆಗಳಲ್ಲಾದರೆ ನಾವು ಸ್ವಲ್ಪ ತೆಳುಗೆ ಮಾಡಿಕೊಂಡು ನಡೆಯುತ್ತೆ. ಇಲ್ಲೆಲ್ಲರಿಗೂ ಅದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಮನೆಯವರು ಸಹ ಅವ್ರು ತೆಳುಗೆ ಟೀ ಕುಡಿಯೋಲ್ಲ. ನೆಂಟರಿಗೂ ಸಹ ಟೀನ ಹಾಗೆ ಕಾಯಿಸೋದು. ಇವಳು ಬಿಂದಿಗೆಗಳನ್ನ ನೋಡಿ ಇಲ್ಲಿಟ್ಕೊಂಡಿದ್ದಾಳೆ. ಪಾತ್ರೆಗಳನ್ನ ಈ ರೀತಿ ಸೋರಾಕೊಂತಾಳೆ. ಮೇಲ್ಗಡೆ ಸೋರೋ ಬೋಸೆ ಇಟ್ಕೊಂಡಿದ್ದಾಳೆ, ತಂದೆ ತೂತಿನ ಬೋಸೆ, ಕೆಳಗಡೆ ಮಾಮೂಲಿ ಬೋಸೆ ಇಟ್ಕೊಂಡಿದ್ದಾಳೆ. ಇಲ್ಲೆಲ್ಲ ಸೆಲ್ಫ್ ಒಂದೆರಡು 3 ಸೆಲ್ಫ್ ಹಾಕ್ಸ್ಕೊಂಡಿದ್ದಾಳೆ. ಅಲ್ಲಿ ಬಾಕ್ಸ್ ಇಟ್ಕೊಂಡಿದ್ದಾಳೆ ಶಿಲ್ಪ. ನಮ್ಮ ಮನೇಲೂ ನಾನು ಅನಿಸ್ತಿರುತ್ತೆ ಒಂದೆರಡು ಶೆಲ್ಫ್ ಹಾಕ್ಸ್ಬೇಕಿತ್ತು ಅಂತ. ಟೀ ಎಲ್ಲ ಚೆನ್ನಾಗಿ ಕಾಯುವಷ್ಟರಲ್ಲಿ ಗ್ಲಾಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಇದು ಮಟನ್ ಸಾಂಬಾರ್ಗೆ ರುಬ್ಕೊಂಡಿರೋ ಮಸಾಲೆಗಳಲ್ಲಿ ಸ್ವಲ್ಪ ಎತ್ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಾನ್ ವೆಜ್ ತಿಂದೇ ಇರೋರಿಗೆ ಕೆಳಗಡೆ ಸಿಹಿ ಊಟ ಮಾಡ್ತಿದ್ದೀವಿ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅದೇ ಮಸಾಲೆಗಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಅಷ್ಟೇ. ಇವ್ರ ಕಡೆ ಸಂಬಂಧಿಕರು ಎಲ್ಲರೂ ಪ್ರತಿಯೊಬ್ಬರು ತುಂಬ ಪ್ರೀತಿಯಾಗಿದ್ದಾರೆ. ಇವ್ರಿಗೇನಾದರೂ ಕಷ್ಟ ಅಂದರೆ ಅವ್ರು ಸಹಾಯ ಮಾಡ್ತಾರೆ, ಅವ್ರಿಗೇನಾದರೂ ಕಷ್ಟ ಅಂದರೆ ಇವ್ರು ಸಹಾಯ ಮಾಡ್ತಾರೆ. ನನಗಂತೂ ಈ ಕಡೆ ಬಂದಾಗ ತುಂಬ ಖುಷಿ ಆಗುತ್ತೆ, ಇವ್ರ ಸಂಬಂಧಿಕರನ್ನೆಲ್ಲ ನೋಡಿದಾಗ. ಹಬ್ಬವನ್ನು ಅಷ್ಟೇ ಇಬ್ಬರು ಹಂಚ್ಕೊಂಡಿದ್ದಾರೆ, ಅಣ್ಣ ತಮ್ಮಂದರು, ಭಾವ ಮತ್ತು ಭಾವನ ತಮ್ಮ. ಒಂದು ವರ್ಷ ಇವ್ರ ಹಬ್ಬ ಮಾಡಿದ್ರೆ ಒಂದು ವರ್ಷ ಅವ್ರ ಹಬ್ಬ ಮಾಡ್ತಾರೆ. ಇವ್ರ ಕಡೆ ನೆಂಟರುಗಳಿಗೂ ಸಹ ಎಲ್ಲ ಹಬ್ಬಕ್ಕೂ ಹೇಳ್ತಾರೆ, ಅವ್ರ ಕಡೆ ನೆಂಟರುಗಳಿಗೂ ಸಹ ಎಲ್ಲ ಹಬ್ಬಕ್ಕೂ ಹೇಳ್ತಾರೆ. ಮಟನ್ನು, ಚಿಕನ್ನು, ದಿಸ್ ಇಸ್ ಮಟನ್. ನೀವು ಐತೀನಿ ನೋಡಿ, ಎಲ್ಲ ಅಡುಗೆ ಮಾಡಿದ್ದೀನಿ. ಇಲ್ಲಿ ನೋಡಿ. ಅಯ್ಯೋ ಇವಳಿಗೂ ಶ್ರುತಿಗೂ ನೋಡ್ರವ, ಇವಳು ನಾನು ರಾತ್ರಿಯಿಂದ ಹೊಸ ಕಷ್ಟಪಟ್ಟಿದ್ದೇನ, ದೂರದಿಂದ ಅಂತ ತೆಗಿ. ನಾನು ಏನು ಮಾಡ್ತೇವಲ್ಲ ಅವ್ಳು ಏನು ಮಾಡ್ತಾಳ, ಇಷ್ಟು ತಿಂತಾಳಪ್ಪ ಕುಡಿಯಕ್ಕೆ. ಈಗ ತೆಗೀಜಿ ಈಗ ಯೂಟ್ಯೂಬ್ ಬಿಡಕ್ಕೆ. ನೋಡಿ ಮುದ್ದೆ, ನೋಡಿ ಇವರೆಲ್ಲ ಸೋತೆಯನ್ನು ಕುಳಿತಿದ್ದಾರೆ. ಹಬ್ಬಕ್ಕೆ ಖರ್ಚಿಟ್ಟು ಮಾಡೋ ದೊಡ್ಡದಲ್ಲ, ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಒಬ್ರಿಗೊಬ್ರು ಕೆಲಸವನ್ನು ಹಂಚ್ಕೊಂಡು ಮಾಡ್ತಾರಲ್ವ, ಅದು ಖುಷಿ ವಿಚಾರ. ಅಮ್ಮ ಹಬ್ಬದ ದಿನ ಬಂದಿರಲಿಲ್ಲ, ಇವತ್ತು ಬಂದಿದ್ದಾರೆ.
ಇಲ್ಲೆಲ್ಲ ಊಟಕ್ಕೆ ಅಂತ ಚೇರ್ ಅರೇಂಜ್ಮೆಂಟ್ ಮಾಡಿರೋದು. ಬಂದವ್ರಿಗೆ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ನಾನು ನಿಮಗೆ ಹೇಳಿದೆ ಅಲ್ವಾ, ಅಗ್ರಹಾರದಲ್ಲಿ ಎಂಗೇಜ್ಮೆಂಟ್ಗೆ ಹೋದಾಗ ಪಕ್ಕದ ಮನೆಯಲ್ಲೇ ನಮ್ಮ ಫ್ರೆಂಡ್ ಇದ್ದು ಅವ್ರ ಮನೆಗೆ ಹೋಗಿ ಜ್ಯೂಸ್ ಕೊಡ್ಕೊಂಡು ಬಂದ್ವಿ ಅಂತ. ಇನ್ಸಿಡೆನ್ಸ್ ಹೇಗೆ ಅಂತ ಹೇಳಿದ್ರೆ, ಅವರು ಅಶ್ವಿನಿ ಅಕ್ಕನ ಮನೆ ಮೇಲೆ ಅವ್ರ ಅಕ್ಕ ಬಾಡಿಗೆಗಿರೋದು. ನಮಗೆ ಗೊತ್ತೇ ಇರಲಿಲ್ಲ. ನಾನು ಅಶ್ವಿನಿ ಅಕ್ಕನ ಮನೇಲಿ ಇರೋದನ್ನು ನೋಡಿ ಅವರು ಅಲ್ಲಿಗೆ ಬಂದು ಕರ್ಕೊಂಡು ಹೋದರು. ಬೇಡ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿ ಊಟಕ್ಕೆ ಬಡಿಸಿದ್ರು. ನಾನು ನಿಮ್ಗೆ ಹೇಳಿದ್ನಲ್ವ, ನಾನ್ ವೆಜ್ ತಿಂದೇ ಇರೋರಿಗೆ ಕೆಳಗಡೆ ಸಿಹಿ ಊಟ ಮಾಡಿಸಿದ್ದೀವಂತ. ಅಮ್ಮ ಒಂದೆರಡು ಬಜ್ಜಿ ಹಾಕ್ಬಿಡಿ ಅವ್ರಿಗೆ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ. ಇಲ್ಲಿ ಊಟಕ್ಕೆ ಬಡಿಸೋದಕ್ಕೆ ಬಂದ್ವಿ. ಅಲ್ಲೆಲ್ಲ ಆದಮೇಲೆ ಅಮ್ಮ ಶಾರು ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅಮ್ಮ ಮಂಗಳವಾರ ನಾನ್ ವೆಜ್ ಊಟಕ್ಕೆ ಬಂದು ಅವತ್ತೇ ವಾಪಸ್ ಬಂದ್ಬಿಟ್ರು. ನಾನು ಕೂಡ ವಾಪಸ್ ಬರಬೇಕಂತಲೇ ಅಂದ್ಕೊಂಡಿದ್ದು, ಮಂಗಳವಾರ ವಾಪಸ್ ಬರೋಣ ಅಂತ. ಆದರೆ ಶಿಲ್ಪನ ಮನೇಲಿ ಯಾರೂ ಬಿಡಲಿಲ್ಲ. ಹೋದರೆ ನನ್ನ ಮೇಲೆ ಆಣೆ ಅಂತಲೇ ಆಣೆನೇ ಇಟ್ಕೊಂಡ್ರು. ಸೊ ಅಷ್ಟು ಪ್ರೀತಿ ಇರುವಾಗ ಯಾಕೆ ಬಿಡು, ಇನ್ನೊಂದು ದಿನ ಇದ್ಬಿಡೋಣ ಅಂದ್ಕೊಂಡು ಅವತ್ತೆಲ್ಲ ಅಲ್ಲೇ ಉಳ್ಕೊಂಡೆ. ರಾತ್ರಿ ಊಟ ಆದಮೇಲೆ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಹೊರಗಡೆ. ನಾನು ಶಿಲ್ಪನ ಮನೆ ಮತ್ತು ಅಶ್ವಿನಿ ಅಕ್ಕನ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇವತ್ತು ಅಥವಾ ನಾಳೆ ಅಷ್ಟೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ. ಇಲ್ಲಿಂದ ನಾನು ಅತ್ತೆ ಮನೆಗೆ ಊಟಕ್ಕೆ ಹೋದೆ. ನಿಮಗೆಲ್ಲ ನಾನು ಬರ್ತಡೇ ದಿನ ತೋರಿಸಿದೆ. ನಮ್ಮ ಅತ್ತೆನೂ ಕೂಡ ಇದೇ ಊರಿಗೆ ಮದುವೆ ಆಗಿರೋದು ಅಂತ. ಅವ್ರ ಮನೆಗೆ ಅತ್ತೆ ಮತ್ತು ಹರ್ಷಿತೆಲ್ಲ ಬಂದು ಕರೆದ್ರು ಊಟಕ್ಕೆ ಬನ್ನಿ ಅಂತ. ಅತ್ತೆ ಪಾಪ 3 ದಿನದಿಂದ ಕರಿತಾಯಿದ್ರು ಬಾ ಅಂತ. ನಾನು ಹೋಗಿರಲಿಲ್ಲ. ದೊಡ್ಡಮ್ಮ, ನಾನು ಮತ್ತು ಶಾರು 3 ಜನನೂ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಿಜ ಹೇಳಬೇಕಂದ್ರೆ ಬೆಳಗ್ಗೆಯಿಂದ ನಾನು 3 ಸಲ ಆಗಲೇ ಊಟ ಆಗಿತ್ತು. ಶಿಲ್ಪನ ಮನೇಲಿ ಮತ್ತು ನನ್ನ ಫ್ರೆಂಡ್ ಮನೇಲಿ ಮತ್ತು ಅತ್ತೆ ಮನೇಲಿ. ಅತ್ತೆ ಮನೆಯಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಶಿಲ್ಪನ ಮನೆಗೆ ಹೋದ್ವಿ. ರಾತ್ರಿ ಹೊತ್ತು ಪ್ರತಿದಿನ ಇವರು ಊಟ ಆದಮೇಲೆ ವಾಕ್ ಹೋಗ್ತಾರೆ. ಆಲ್ಮೋಸ್ಟ್ ಈಗ 10:30 ಆಗಿದೆ ಅಂತ ಅಂದ್ಕೊಳ್ತೀನಿ. 10:30 ಟೈಮಲ್ಲೇ ವಾಕ್ ಹೋಗ್ತಿರೋದು. ಮಂಗಳವಾರ ನೈಟ್ ಅಷ್ಟರಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತೆಗೆದುಬಿಟ್ಟಿದ್ರು. ಇವರೆಲ್ಲ ಒಬ್ರಿಗಿಂತ ಒಬ್ಬರು ರಿಚ್ ಆಗಿದ್ದಾರೆ. ಆದರೂ ಎಲ್ಲರ ಜೊತೆ ನಾರ್ಮಲಾಗಿ ಖುಷಿಯಿಂದ ಇದ್ದಾರೆ. ಸಂಬಂಧಿಕರು ಅಂದರೆ ಮೂಗು ಮುರಿಯುವಂತಹ ಇಂತಹ ಕಾಲದಲ್ಲೂ ಎಲ್ಲರೂ ಇಷ್ಟು ಪ್ರೀತಿಯಿಂದ ಇರೋದು ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನನಗೆ ಇವ್ರ ಮನೆಗೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹೊಟ್ಟೋಗ್ಬಿಡಿ. ನಾನು ಅವತ್ತು ಲೈವ್ ಬಂದಿದ್ದು ಇದೇ ಜಾಗದಲ್ಲಿ. ಆದರೆ ನಿಮಗೆ ಕಾಣಿಸ್ಲಿಲ್ಲ ಅಂದ್ಕೊಳ್ತೀನಿ. ಫುಲ್ ಬ್ಲರ್ ಬಂದಿದೆ, ಯಾಕಂದರೆ ಇಲ್ಲಿ ಜಿಯೋ ನೆಟ್ವರ್ಕ್ ಇಲ್ಲ. ಸೊ ನನಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಅದಕ್ಕೆ ವಿಡಿಯೋ ಬ್ಲರ್ ಬಂದಿದೆ. ಡ್ಯಾನ್ಸ್ ಮಾಡ್ತಾ ಇದೆಯಾ? ಅದಕ್ಕೆ ಅವಸ್ಕತಾರಂತೆ, ಅವರು ಇರಲ್ವಂತೆ. ಅದಕ್ಕೆ ಕೂತ್ಬಿಟ್ಟಿದ್ದೀನಿ. ಇದ್ರಲ್ಲಿ ಬರ್ತದೆ ಕಲ್ಲುಪ್ಪೆ. ಇದು ಬುಧವಾರದ ಬೆಳಗಿನ ವ್ಲಾಗು. ಎಲ್ಲರೂ ಏನೋ ಊಟ ಎಲ್ಲ ಮುಗೀತು, ಎಲ್ಲ ಹಬ್ಬ ಎಲ್ಲ ಮುಗೀತು. ಆದರೆ ಕ್ಲೀನ್ ಮಾಡೋದು ಯಾರಲ್ವಾ, ಸೊ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಶಿಲ್ಪ ಅಶ್ವಿನಿ ಅಕ್ಕ ಇನ್ನೂ 1-2 ದಿನ ಇಲ್ಲೇ ಇದ್ದು ಹೋಗು, ರಜಕ್ಕಿದ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ಆದರೆ ಐಶುಗೆ ಎಕ್ಸಾಮ್ ಇತ್ತಲ್ವ, ನೀಟ್ ಎಕ್ಸಾಮ್, ಪಾಪ ಅವಳೊಬ್ಬಳೇ ಇದ್ಲು. ಅದಕ್ಕೆ ನಾನು ವಾಪಸ್ ಬಂದೆ. ಎಲ್ಲರೂ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದಾರೆ. ಎಲ್ಲರೂ ನಿಂತ್ಕೊಂಡು ಪಾತ್ರೆ ತೊಳೆದು ಅಡುಗೆ ಮಾಡಿ ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ಅಂದರೆ
ಎಷ್ಟು ಖುಷಿ ಅನ್ಸುತ್ತಲ್ವ ನೋಡಿ. ರಾತ್ರಿ ಹೊತ್ತು ನಿಮಗೆ ಸರಿ ಕಾಣಿಸ್ಲಿಲ್ಲ ಊರು, ಅಕ್ಕನ ಮನೆ ಮುಂದೆ. ಮನೆಗಳಂತೂ ಎಲ್ಲ ಕಡೆ ಇವಾಗ ತುಂಬ ಚೆನ್ನಾಗಿ ಆಗ್ತಿವೆ. ಮೊದಲು ಇದು ಬರೀ ಟೆರೆಸ್ ಇತ್ತು, ಬಾಬಾ ಇತ್ತೀಚೆಗೆ ಹಾಲ್ ಥರ ಮಾಡಿದ್ದಾರೆ, ಮತ್ತು ಇಲ್ಲೊಂದು ಬಾಡಿಗೆ ಕೊಡೋಕ್ಕೊಂದು ಮನೆ ಥರ ಮಾಡಿದ್ದಾರೆ. ಎಲ್ಲ ಒಂದೇ ಕಡೆ ಇದ್ದರೆ ಕೆಲಸ ಸಾಗಲ್ಲ ಅಂತ ಹೇಳಿ ಅವರೆಲ್ಲ ಪಾತ್ರೆ ತೊಳಿಲಿ ಅಂತ ನಾವು ತಿಂಡಿ ಹಾಕೊಡೋಕ್ಕೆ ಅಂತ ಬಂದ್ವಿ. ಇಲ್ಲ ಅವನು ಇಲ್ಲಿ ಅವನ ಕಾಲೇಜ್ಗೆ ಹೋಗಿಲ್ವಾ? ಕಾಲೇಜ್ಗೆ ಹೋಗಿಲ್ವಾ? ನೈಟ್ ಊಟ ಹಾಕೋನ ಅಕ್ಕರ ಮೇಲೆ ಚಂಡಿ ಚಾಮುಂಡಿ ಮಾರಮ್ಮ ಎಲ್ಲ ಬಂದ್ಬಿಟ್ಟಿದ್ದಾಳೆ. ಮಗ ಲೇಟಾಗಿ ಎದ್ದು ಬಂದ ಅಂತ ಬೈತಿದ್ದಾಳೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು ತಿಥಿ ಕಾರ್ಯ ಇತ್ತು, ಅದ್ರ ನೆಪ ಹೇಳ್ಕೊಂಡು ನಾನು ವಾಪಸ್ ಬಂದಿದ್ದು. ತಿಥಿ ಇಲ್ಲ ಅಂತ ಹೇಳಿದ್ರೆ ಇವ್ರು ಇವತ್ತು ಸಂಜೆ ಆದರೂ ನನ್ನ ಕಳಿಸ್ತಿರ್ಲಿಲ್ಲ. ಇರು ಅಂತ ಫೋರ್ಸ್ ಮಾಡೋರು. ಬಸ್ಸಲ್ಲಷ್ಟು ರಶ್ ಇಲ್ಲ. ನಾನು ಯಾಕೆ ಬಳೆ ತೋರಿಸ್ತಾ ಇದ್ದೀನಿ ಗೊತ್ತಾ? ಲಜ್ಜಿರಿದ್ರಲ್ವ ಅವರು, ಯಾಕವ್ವ ನೀನು ಕಬ್ಬಣದ ಬಳೆ ಹಾಕೊಂಡಿದ್ಯಾ, ಹಾಕ್ಕೋಬೇಡ, ಗಾಜಿನ ಬಳೆನೇ ಹಾಕ್ಕೋಬೇಕು ಅಂತ ಒಂದು ಸಜೆಷನ್ ಕೊಟ್ಟರು. ಮತ್ತು ಕಾಲು ಏನಕ್ಕೆ ತೋರಿಸ್ತೀನಿ ಅಂದರೆ ಚಪ್ಪಲಿ ತೋರಿಸೋದಕ್ಕಲ್ಲ, ಕಾಲುಂಗುರ ನೋಡಿಬಿಟ್ಟು ಏನಕ್ಕೆ ಈ ಕಾಲುಂಗುರ ಹಾಕ್ಕೊಂಡಿದ್ಯಾ, ಚೆನ್ನಾಗಿರೋ ಕಾಲುಂಗುರ ತೊಗೊಂಡು ಹಾಕೋ ಅಂತ ಹೇಳಿದ್ರು. ನಾನು ಊರಲ್ಲಿ ಮರಳಾಗಾಲದಲ್ಲಿ ಶಾರನ್ನ ಇಳಿಸಿ ಅಲ್ಲಿ ವಿಜಯಕ್ಕ ಹತ್ಕೊಂಡ್ರು. ವಿಜಯಕ್ಕ ತಿಥಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ನಾನು ಅಲ್ಲಿಂದ ಬಂದೆ. ಇಲ್ಲ ಅಂದಿದ್ರೆ ನಾನು ಸಂಜೆ ಮೇಲೆ ಬರ್ತಿದ್ದೆ. ಇಲ್ಲಿ ನೋಡಿ ತಿಥಿಗೆ ಬಂದಿದ್ದೀನಿ ನಾನು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 3-4 ವರ್ಷದಿಂದ ಪಾಪ ಮನೆಯವರೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ತಾತ ತೀರ್ಕೊಂಡಿದ್ರು ಮೊದಲೇ, ಅದಾದಮೇಲೆ ಅಜ್ಜಿ ತೀರ್ಕೊಂಡ್ರು, ಅದಾದಮೇಲೆ ಈ ಹುಡುಗಿಯವರು ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರು. ವರ್ಷಕ್ಕೆ ತೀರ್ಕೊಂಡಿದ್ದು. ಈ ಹುಡುಗಿನೇ ಅವಾಗೆಲ್ಲ ಕರ್ಮಂತ್ರ ಮಾಡಿಸ್ಕೊಂಡಿರೋದು, ಅವಾಗೆಲ್ಲ ಪೂರ್ತಿ ಮುಡಿ ಮಾಡಿಸಿದ್ದು. ಇವಾಗ ಪಾಪ ಪದೇ ಮುಡಿ ಮಾಡಿಸ್ಬೇಕಲ್ಲ ಅಂತ ಹೇಳಿ ಪಂಚಮುಡಿ ಮಾಡಿಸಿದ್ದಾರೆ. ನಿಮಗೆ ನೋಡಿ, ನಾನು ದೂರದಿಂದ ಸ್ವಲ್ಪ ತೆಗೆದುಕೊಂಡೆ. ಪಾಪ ಈಗಿರೋದು ಇವಳೊಬ್ಬಳೇ ಮನೆಯಲ್ಲಿ, ಅದನ್ನು ನೆನಪು ಮಾಡ್ಕೊಂಡಾಗ ಬೇಜಾರಾಗುತ್ತೆ. ವಿಜಯಕ್ಕ ಅಲ್ಲಿಂದ ಅವ್ರ ತಂಗಿ ಊರಿಗೆ ಹೋಗ್ಬೇಕಂತ ಹೊರಟೋಗ್ಬಿಟ್ರು. ನನ್ನ ಜೊತೆಗೆ ಊರಿನವ್ರು ಬೇರೆಯವ್ರು ಸಿಕ್ಕಿದ್ರು. ಅವರು ಲಂಗಗಳ ಪೀಸ್ ತಗೋಬೇಕು ಅಂತ ಬಂದರು, ಕಾಟನ್ ಲಂಗದ ಪೀಸು. ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಕೊಡಿಯಾಲ ಅಂತ ಹೆಸರು ಕೇಳಿದ್ದೀರ ಅನ್ಕೊತೀನಿ. ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ಡ್ರೆಸ್ ಪೀಸು ಸೀರೆಗಳೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಮಗ್ಗದಲ್ಲಿ ನೇಯ್ತಾರೆ, ಸೊ ಬಂದು ತೆಗೆದುಕೊಂಡು ಹೋಗ್ತಾರೆ. ಇವರು ಅಲ್ಲೇ ಕಾಫಿ ಪುಡಿ ಟೀ ಪುಡಿ ಎಲ್ಲ ತೊಗೊಂಡ್ರು. ಇಲ್ಲಿ ನೋಡಿ ಕಂಬದ ಮನೆ ಅಂತ ಇದೆ ಅಲ್ವಾ, ಇದು ತುಂಬ ಫೇಮಸ್ ಇಲ್ಲಿಗೆ. ಇಲ್ಲಿ ತುಂಬ ರೀತಿಯ ಕಾಟನ್ ಸೀರೆಗಳು ಸಿಗುತ್ತೆ, ಕಾಟನ್ ಡ್ರೆಸ್ ಪೀಸ್ಗಳು ಸಿಗುತ್ತೆ. ನಾನು ಯಾವಾಗಲೂ ಇಲ್ಲಿಗೆ ಬಂದು ತೊಗೋತಿದ್ದೆ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಹೋಗ್ತಿಲ್ಲ. ಅಲ್ಲಿಂದ ಬರುವಾಗ ಟೈಮ್ ಆಯಿತು ಅಂತ ಹೇಳಿ ಪ್ರೈವೇಟ್ ಬಸ್ಗೆ ಹತ್ಕೊಂಡಿದ್ದು. ಮುಖ ನೋಡಿ ಬೆಳಿಗ್ಗೆಯಿಂದ ಸುತ್ತು ಹೇಗಾಗಿದೆ ಅಂತ. ಮನೆಗೆ ಬರುವಷ್ಟರಲ್ಲಿ 3 ದಿನ ಆಗಿತ್ತಲ್ವಾ. ಬಟ್ಟೆ ಅಂತೂ ಒಂದು ರಾಶಿ ಇತ್ತು. ಬಟ್ಟೆ ಸಂಜೆ ಮೇಲೇ ರೆಸ್ಟ್ ಮಾಡಲಿಲ್ಲ ನಾನು. ಸಂಜೆ ಮೇಲೆ ನೀರು ಬಂತು, ನಲ್ಲಿ ನೀರು, ಸೊ ಒಗ್ದಾಕ್ಬಿಡೋಣ ಅಂತ ಹೇಳಿ ಒಗ್ದಾಕ್ತೆ. ಹೆಣ್ಮಕ್ಳಿಗೆ ಹಾಗೆ ಮನೇಲಿದ್ದರೂ ಕೆಲಸ ತಪ್ಪಿದ್ದಲ್ಲ, ಎಲ್ಲಿಗಾದರೂ ಹೋಗಿದ್ದು ಬಂದ್ಬಿಟ್ರಂತೂ ಇನ್ನೂ ಕೆಲಸ ತಪ್ಪಿದ್ದಲ್ಲ. ನೋಡಿ ಇಷ್ಟು ಬಟ್ಟೆ ತೊಳೆದು ಹಾಕಿದ್ದೀನಿ, ಇನ್ನೂ ಸಹ ಬಟ್ಟೆ ಇದೆ ಬಕೆಟಲ್ಲಿ, ಒಳಗಡೆ ಕೂಡ ಇದೆ. ನಾನು ಸ್ವಲ್ಪ ಮಾತ್ರ ತೆಗೆದುಕೊಂಡಿದ್ದು. ಮನೆಯೆಲ್ಲ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಐಶುನೇ ಎಲ್ಲ ಕ್ಲೀನ್ ಮಾಡಿದ್ಲು. ಬರೋವಷ್ಟರಲ್ಲಿ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ನೀಟಾಗಿಟ್ಟಿದ್ಲು. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳು ಕ್ಲೀನ್ ಮಾಡಿರೋದನ್ನ ತೋರಿಸ್ತಾ ಹಾಗೆ ಒಂದು ಮಿನಿ ಹೋಮ್ ಟೂರ್ ಮಾಡಿದಾಗೆ ಆಗೋಯ್ತು. ಯಾರೂ ಸಾಯೋವಾಗ ಏನನ್ನು ಹೊತ್ಕೊಂಡು ಹೋಗಲ್ಲ. ಇರೋವರೆಗೂ ಎಲ್ಲರ ಜೊತೆ ಪ್ರೀತಿಯಾಗಿರೋಣ. ಎಲ್ಲರ ಜೊತೆ ಪ್ರೀತಿಯಾಗಿರಬೇಕು. ಸಂಬಂಧಿಕರನ್ನು ಬಾವಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿರಬೇಕು. ನಮ್ಮ ಹತ್ರ ದುಡ್ಡಿರಬೇಕು ಅಂತ ಹೇಳಿದ್ರೆ ನಾವು ದುಡಿತಿರಬೇಕು. ಅದರಿಂದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೈಲಾಗಿ ದುಡಿತಾ ಇರಿ, ದುಡ್ದಿದ್ರಲ್ಲಿ ಸ್ವಲ್ಪ ಉಳಿಸ್ತಾ ಇರಿ, ಇರೋವರೆಗೂ ಎಲ್ಲರ ಜೊತೆ ಪ್ರೀತಿಯಿಂದ ಇರಿ, ಇಷ್ಟೇ ಹೇಳ್ತೀನಿ. ರಾತ್ರಿಗೆ ನಾನು ಅಡುಗೆ ಏನೂ ಮಾಡ್ಕೊಳ್ಳಿಲ್ಲ, ಅನ್ನ ಮಾತ್ರ ಮಾಡಿಕೊಂಡೆ. ಅಮ್ಮ ಉಪ್ಸಾರು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ತಂದುಕೊಡ್ತೀನಿ ಅಂತ ಹೇಳಿ ಅವರೇ ಉಪ್ಸಾರು ಮತ್ತು ಖಾರ ತಂದುಕೊಟ್ರು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.